ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಯಾರ್ದೋ ಬಂಡವಾಳನ ಬಯಲ್ ಮಾಡ್ಬೇಕಾಗಿತ್ತು, ಯಾರನ್ನೋ ಹಿಡ್ಕೊಡ್ಬೇಕಾಗಿತ್ತು. ಕರ್ಣ ಬೇರೆ ಮನೇಲಿಲ್ಲ, ಎಲ್ಲಿ ಹೋಗ್ಬಿಟ್ಟ ಅವನು? ಬಂಡವಾಳ ಬಯಲ್ ಮಾಡ್ಬೇಕಾಗಿತ್ತಾ? ಯಾರ್ದು? ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಅದು ಬೇಕೋ ಬೇಡವೋ, ಈ ನನ್ನ ಅಳಿಯ ಕರ್ಣಂಗೆ ಆ ಪ್ರಿಯಾ ಮೇಲೆ ಹೆವಿ ಲವ್. ಸಾಲದಕ್ಕೆ ನನಗೆ ಮರಿಗುಳಿ ಅನ್ನೋ ಟೈಟಲ್ ಬೇರೆ ಇದೆ. ನಾನು ಹೇಳಿದ್ರೆ ಆ ಕರ್ಣ ನಮ್ದೇ ಇರ್ಬೋದು, ಆದ್ರೆ ಅದೇ ಸೇವಂತಿ ಹೇಳಿದ್ರೆ ಖಂಡಿತ ನಂಬ್ತಾನೆ. ಸೇವಂತಿನೇ ಕರ್ಕೊಂಡೋಗಿ ತೋರಿಸ್ಬಿಟ್ರೆ ಕರೆಕ್ಟ್, ಇವಳನ್ನೇ ಕರ್ಕೊಂಡು ಹೋಗ್ತೀನಿ. ದೊಡ್ಡಪ್ಪ ಏನಾಯ್ತು? ಏನು ಹೇಳಲೇ ಇಲ್ಲ. ಹೇಳೋದೇನ್ ಬಂತು, ನಿನಗೆ ನೇರವಾಗಿ ತೋರಿಸ್ತೀನಿ, ಬಾ ನನ್ ಜೊತೆ. ಅಯ್ಯೋ ಏನು? ಎಲ್ಲಿಗೆ? ಬಾರಮ್ಮ, ನಿನಗೇನೋ ತೋರಿಸ್ಬೇಕು. ಏನ್ ತೋರಿಸ್ಬೇಕು? ನೋಡು, ಎಲ್ಲಿಗೆ, ಏನು, ಯಾಕೆ ಅಂತ ಕೇಳ್ಬೇಡ, ಬಾ ನನ್ ಜೊತೆ. ಎಲ್ಲಿಗೆ? ಬಾ ಹೇಳ್ತೀನಿ, ಬಾ. ಇಲ್ಲೇ ನಿಲ್ಸಿ. ತೋಳಿ. ದೊಡ್ಡಪ್ಪ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಅವಳಿದ್ದಾಳಲ್ಲ ಮನೆ ಹಾಳಿ ಪ್ರಿಯಾ, ಅವಳ ಗುಟ್ಟನ್ನ ರಟ್ಟು ಮಾಡಕ್ಕೆ. ನೋಡು, ಅವಳು ಈ ಮನೆಯವ್ರನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾಳೆ, ಅವಳನ್ನ ನಂಬಾರ್ದು. ಅಂಥದ್ದು ಏನ್ ಮಾಡಿದ್ಲು ಇವಾಗ? ಏನ್ ಮಾಡಿದ್ಲಾ? ಅದೇ ಅಶ್ವಿನ್ ವಿರುದ್ಧ ಕೇಸ್ ಹಾಕಿದಾರಲ್ಲ, ಹಾ, ಆ ರತನ್ ಲಾಲು, ಪೊಲೀಸ್ ಇನ್ಸ್ಪೆಕ್ಟರ್, ಲಾಯರ್ ಕೇಶವ್, ಅವ್ರಿಗೆಲ್ಲ ಪ್ರಿಯಾನೇ ಸಪೋರ್ಟ್ ಮಾಡ್ತಾ ಇರೋದು. ಆ ಪ್ರಿಯಾನೇ ಎಲ್ಲ ಐಡಿಯಾ ಕೊಡ್ತಾ ಇರೋದು, ಗೊತ್ತಾ ನಿನಗೆ? ದೊಡ್ಡಪ್ಪ ನೀವ್ ಹೇಳ್ತಿರೋದು ನಿಜನಾ? ನನ್ನ ತಂದೆ ತಾಯಿ ಸಾಕ್ಷಿಯಾಗ್ಲೂ ನಿಜ. ಅಲ್ಲ ದೊಡ್ಡಪ್ಪ, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನ್ ನಿಮ್ಮನ್ನ ಹೇಗ್ ನಂಬ್ಲಿ? ನನಗೆ ಗೊತ್ತಿತ್ತಮ್ಮ ನೀನ್ ಹೀಗೆ ಕೇಳ್ತೀಯ ಅಂತ, ಅದಕ್ಕೆ ಸಾಕ್ಷಿ ಸಮೇತ ಅವಳನ್ನ ಹಿಡ್ಕೊಡ್ಬೇಕು ಅಂತಾನೆ ನೀನು ಇಲ್ಲಿ ಕರ್ಕೊಂಬಂದಿರೋದು. ಅಲ್ಲಿದೆಯಲ್ಲ ಆಫೀಸು, ಅದ್ ಯಾರ ಆಫೀಸು ಅನ್ಕೊಂಡಿದ್ಯಾ? ಯಾರ್ದು ಆಫೀಸ್ ಇದು ದೊಡ್ಡಪ್ಪ? ಅದೇ ಅಶ್ವಿನ್ ವಿರುದ್ಧವಾದ ಲಾಯರ್ ಇದಾನಲ್ಲ, ಅವನ ಆಫೀಸು. ಆ ಆಫೀಸ್ ಒಳಗಡೆ ಪ್ರಿಯಾ ಹೋದ್ಲು. ನೋಡು, ಅವನು ಅಶ್ವಿನ್ ವಿರುದ್ಧ ವಾದ ಮಾಡ್ತಿರೋ ಲಾಯರು, ಅವನ ಆಫೀಸ್ ಒಳಗಡೆ ಇವಳಿಗೇನ್ ಕೆಲಸ? ನೋಡು, ನೀನು ಸೀದಾ ಆಫೀಸ್ ಒಳಗಡೆ ಹೋಗು, ಅವ್ರು ಏನ್ ಮಾತಾಡ್ತಾ ಇದಾರೆ ನೋಡು. ಪ್ರಿಯಾನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡು ಕರ್ಣಂಗ್ ಕೊಡು, ಓಕೆನಾ? ಹೋಗಮ್ಮ, ಹೋಗು ಹೋಗು. ಇಲ್ಲೇ ಮೇಲಮ್ಮ, ಫಸ್ಟ್ ಫ್ಲೋರ್. ದೊಡ್ಡಪ್ಪ ಇಲ್ಲಿದ್ದಾರೆ ಅಂತಂದ್ರೆ ಬಾಗ್ಲು ಹಾಕಿದ್ಯಲ್ಲ? ಒಂದ್ ನಿಮಿಷ ಬಾಗಿಲು ತಟ್ ನೋಡೋಣ ಇರಮ್ಮ. ಅಯ್ಯೋ ದೊಡ್ಡಪ್ಪ, ಒಳಗಡೆ ಲಾಯರ್ ಇದ್ರೆ ಯಾರಾದ್ರೂ ಆಫೀಸ್ ಬಾಗ್ಲನ್ನ ಈ ತರ ಕ್ಲೋಸ್ ಮಾಡ್ಕೊಂಡಿರ್ತಾರಾ? ಅದು ಇಷ್ಟೊತ್ತಲ್ಲಿ? ಹಂಗಲ್ಲಮ್ಮ, ನಾನು ಪ್ರಿಯಾ ಬರೋದನ್ನ ಇಲ್ಲಿಂದಾನೇ ನೋಡ್ದೆ. ಇರುವ ನಿಮಿಷ, ನಾನು ಕಿಟಕಿಯಿಂದ ನೋಡ್ತೀನಿ, ಯಾರಾದ್ರೂ ಇದ್ದಾರಾ, ಏನಾದ್ರೂ ಮಾತಾಡ್ತಾ ಇದಾರ ಅಂತ ಕೇಳಿಸ್ಕೊತೀನಿ, ನೋಡ್ತೀನಿ ಇರು. ಅಯ್ಯೋ ದೊಡ್ಡಪ್ಪ, ದೊಡ್ಡಪ್ಪ ಬನ್ನಿ ಇಲ್ಲಿ. ನೀವು ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಅಂತದೆಲ್ಲ ಏನೂ ಇಲ್ಲ, ಬನ್ನಿ ಹೋಗೋಣ. ಅಯ್ಯೋ ಇಲ್ಲಮ್ಮ, ದೇವ್ರ ಸಾಕ್ಷಿಯಾಗ್ಲೂ ನಾನು ಕಣ್ಣಾರೆ ನೋಡ್ದೆ, ಇದೇ ಆಫೀಸ್ ಒಳಗಡೆ ಪ್ರಿಯಾ ನಡ್ಕೊಂಡ್ ಬಂದಿದ್ದನ್ನ ನಾನು ನೋಡ್ದೆ. ದೊಡ್ಡಪ್ಪ ನಿಮ್ಗೆ ಮೊದ್ಲೇ ಮರುವು, ಏನೋ ನೋಡಿ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ, ಬನ್ನಿ ಹೋಗೋಣ. ಅಯ್ಯೋ ಇಲ್ಲಮ್ಮ, ನಾನು ಇದನ್ನೆಲ್ಲ ಮರ್ತೋಗಿಲ್ಲ, ನಿಜವಾಗ್ಲೂ ನಾನು ಅವಳು ಈ ಆಫೀಸ್ಗೆ ಬರೋದನ್ನ ನೋಡಿದ್ದೀನಿ. ನನ್ನ ಮೆಂಟಲ್ ಸ್ಟೇಟಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಆಯ್ತು, ನಿಮ್ ಮೆಂಟಲ್ ಸ್ಟೇಟಸ್ ಏನು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನನಗೆ ನಿಮ್ ಮೇಲೆ ಯಾವ ಬೇಜಾರು ಇಲ್ಲ, ಕೋಪನೂ ಇಲ್ಲ, ಸರಿನಾ? ಬನ್ನಿ ಹೋಗೋಣ. ನನಗೆ ಮರ್ವಿನ ಕಾಯಿಲೆನೇ ಇಲ್ಲ, ಪ್ರಿಯಾನ್ ಲಾಕ್ ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡ್ದೆ, ಎಲ್ಲಿ ತಪ್ಪಿಸ್ಕೊಂಡ್ಲು? ದೊಡ್ಡಪ್ಪ ಏನ್ ಯೋಚನೆ ಮಾಡ್ತಿದ್ದೀರಾ, ನಡೀರಿ. ಪ್ರಿಯಾ ಇಲ್ಲೇ ಬಂದ್ಲಲ್ಲ. ಸೇವಂತಿ, ಇಲ್ಲ ಬನ್ನಿ ನೀವು. ಸೇವಂತಿ, ಸಾರಿ ಕಣಮ್ಮ, ನಾನು ಅವಳನ್ನ ನೋಡಿದ್ ನಿಜಾನೇ, ಅಂದ್ರೆ ಅವಳು ಅದೇ ಆಫೀಸ್ಗೆ ಹೋದ್ಲು. ನನಗೆ ಎಲ್ಲಿ ಕನ್ಫ್ಯೂಸ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನೋಡು, ನನಗೆ ಮರು ಬೇರೆ, ನನಗೆ ಮರ್ತೋಯ್ತು ಅಂತೆಲ್ಲ ಅನ್ಕೋಬೇಡ, ನನಗೆ ಈಗ ನಡೆಯೋದೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆಯಮ್ಮ. ಇರ್ಲಿ ಬಿಡಿ ದೊಡ್ಡಪ್ಪ, ನಾವು ಆಟೋ ಮಾಡ್ಕೊಂಡು ಹೋಗೋಣ. ಹೋಗೋಣ.
ಏನೋ ಆದಿಶೇಷ, ನನ್ನನ್ನೇ ಸಿಕ್ಕಾಕ್ಸಕ್ ನೋಡ್ತೀಯಾ? ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಗೋದು. ಆಟೋ ಯಾರು ಮೇಡಮ್ ಅವನು? ಅವನೊಬ್ಬ ನನಗೆ ಬೆನ್ನ ಹತ್ತಿದ್ ಬೇಯ್ತಾಳೆ. ನಾನು ಹಿಂದೆ ಬಂದ, ಆದ್ರೆ ನಾನು ಅವನನ್ನೇ ಮೆಂಟಲ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ನೀವೇನೇ ಯೋಚನೆ ಮಾಡ್ಬಿಡಿ, ಕೇಸ್ ಮುಗ್ದೋಯ್ತು ಅಂತ ಭಯ ಪಡ್ಬೇಡಿ, ಇನ್ನೂ ತುಂಬಾ ಇದೆ. ಆ ಅರ್ಜುನ್ ಅಶ್ವಿನ ಕಾಪಾಡೋದಕ್ಕೆ 100 ಸಾಕ್ಷಿ ಹುಡುಕಿದ್ರೆ ಅವನ್ನ ಹಿಡ್ದಾಕೋದಕ್ಕೆ ನಾನು 1000 ಸಾಕ್ಷಿ ಹುಡುಕ್ತೀನಿ. ಅಂದ್ರೆ ನಾನು ಬರ್ತೀನಿ ಅಂತ ಗೊತ್ತಾಗಿ ಇವಳು ಆಫೀಸ್ನ ಲಾಕ್ ಮಾಡ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ. ಈಗ ಅರ್ಥ ಆಯ್ತು ಈ ಕೇಸ್ ಯಾಕೆ ದಿನದಿಂದ ದಿನಕ್ಕೆ ಟಫ್ ಆಗ್ತಿದೆ, ಸೀರಿಯಸ್ ಆಗ್ತಿದೆ ಅಂತ. ಹೊರಗಡೆ ಇರೋ ಶತ್ರುಗಳನ್ನ ಅವಾಯ್ಡ್ ಮಾಡಬಹುದು, ಮನೆ ಒಳಗಡೆ ಇರೋ ಶತ್ರುಗಳನ್ನ ತಡೆಯೋದಾದ್ರೂ ಹೇಗೆ? ಮೊದಲು ಇವಳಿಗೆ ಯಾವುದೇ ಇನ್ಫಾರ್ಮೇಶನ್ ಹೋಗದಿರೋ ಥರ ತಡಿಬೇಕು. ಇವಳನ್ನ ಆದಷ್ಟು ಈ ಕೇಸಿಂದ, ಅಶ್ವಿನ್ ವಿಚಾರದಿಂದ ದೂರ ಇಡಬೇಕು. ಮನೆ ಹಾಳಿ. ಸೇವಂತಿ, ಈ ಕಡೆ ಯಾವ್ದು ಆಟೋ ಬರ್ತಾ ಇಲ್ಲ, ಆ ಕಡೆ ನೋಡೋಣ. ಹಾ, ಹಾ ಅರ್ಜುನ್, ಎಲ್ಲಿದೆ ಕರ್ಣ? ಏಕೆ? ಅಶ್ವಿನ್ ಕೊಲೆ ಮಾಡಿಲ್ಲ ಅಂದಮೇಲೆ ಬ್ಲಡ್ ಸ್ಯಾಂಪಲ್ ಎಲ್ಲ ಅವಂದೇ ಆಗಿರೋದಕ್ಕೆ ಹೇಗೆ ಸಾಧ್ಯ? ಇದರಲ್ಲಿ ಡಾಕ್ಟರ್ ಕೈವಾಡ ಇದೆ ಅಂತ ನನಗೆ ಗೊತ್ತು. ಅಶ್ವಿನ್ ಪರ ಇರಬೇಕಾಗಿರೋ ರಿಪೋರ್ಟ್ನ ಅವನು ವಿರುದ್ಧವಾಗಿ ಬದಲಾಯಿಸಿದ್ದಾನೆ. ಕರ್ಣ, ಆ ಡಾಕ್ಟರ್ನ ಸ್ವಲ್ಪ ವಿಚಾರಿಸ್ಕೋಬೇಕಾಗಿತ್ತು. ಅದನ್ನ ನನಗೆ ಬಿಡು ಅರ್ಜುನ್, ನಾನು ನೋಡ್ಕೊಳ್ತೀನಿ. ಸತ್ಯ ಏನು ಅಂತ ಬಾಯಿ ಬಿಡಿಸ್ತೀನಿ. ಓಕೆ ಕರ್ಣ, ಆದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡು. ನೀನೇನೋ ವರಿ ಮಾಡ್ಕೊಳ್ಬೇಡ ಅರ್ಜುನ್, ನಿನ್ ಕೇಸ್ ಕಡೆ ಗಮನ ಕೊಡು. ಯಾರೇನೇ ಡಬಲ್ ಗೇಮ್ ಮಾಡಿದ್ರು ಸರಿ, ಅಶ್ವಿನ್ ಜೈಲ್ಗೆ ಹೋಗೋದಕ್ಕೆ ನಾನಂತೂ ಬಿಡಲ್ಲ. ಅದಕ್ಕೆ ವಿರುದ್ಧವಾಗಿ ಯಾರ್ಯಾರ ಸಾಕ್ಷಿಗಳನ್ನ ತಿರುಗಿಸಿದಾರೋ ಅವ್ರನ್ನ ಹೇಗೆ ತಿರುಗಿಸೋದು ಅಂತ ನನಗೆ ಗೊತ್ತು. ಸರಿ, ಬಾಯ್. ಹಾ, ಓಕೆ, ಬಾಯ್. ಆ ಡಾಕ್ಟರ್ ಕೊಟ್ಟಿರೋ ಒರಿಜಿನಲ್ ರಿಪೋರ್ಟ್ನ ನೋಡ್ಬೇಕಲ್ಲ. ಕರೆಕ್ಟ್, ಇದೇ ಸರಿಯಾದ ಸಮಯ. ಇವಳು ಅರ್ಜುನ್ ರೂಮ್ ಹೋಗ್ತಾ ಇದ್ದಾಳೆ ಅಂದ್ರೆ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತಾನೆ ಅರ್ಥ. ಸೇವಂತಿನ ಕರ್ಕೊಂಡು ಬಂದು ತೋರಿಸ್ಬೇಕು. ಹಾ,